ನಾನು ತೋರಿಸ್ತಾ ಇರೋಂಥ ಮೆಥಡಲ್ಲಿ ನೀವೇನಾದರೂ ಸಾಂಬಾರು ಪುಡಿ ಮಾಡಿ ಸಾಂಬಾರು ಮಾಡಿದ್ರೆ ನಿಮ್ಮ ಮನೆಯೆಲ್ಲ ಘಮ ಘಮ ಅನ್ನೋದಂತೂ ಗ್ಯಾರಂಟಿ. ಇದು ಪಕ್ಕಾ ನಮ್ಮಮ್ಮ ಮಾಡ್ತಿದ್ದಂಥ ಸಾಂಬಾರು ಪುಡಿ ಇದು. ವರ್ಷಾನುಗಟ್ಲೆಯಿಂದ ನಾನು ಇದೇ ರೆಸಿಪಿನ ಫಾಲೋ ಮಾಡ್ತಾ ಇದ್ದೀನಿ. ಹಾಯ್ ನಮಸ್ಕಾರ ಎಲ್ರಿಗೂ, ಮನೆ ಕೈರುಚಿ ಚಾನಲ್ಗೆ ಸ್ವಾಗತ. ಪರ್ಫೆಕ್ಟ್ ಮೆಜರ್ಮೆಂಟಲ್ಲಿ ಸಾಂಬಾರು ಪುಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಬೇಡಿಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಅರ್ಧ ಕೆ ಜಿಯಷ್ಟು ಬೇಡಿಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಮತ್ತು 1/4 ಕೆ ಜಿಯಷ್ಟು ಮಣ್ಕಟ್ಟು ಅಥವಾ ಚಿಕ್ಕಬಳ್ಳಾಪುರದ ಮೆಣಸಿನ್ಕಾಯಿ ಅಂತಾರಲ್ಲ, ಇದು ಸ್ವಲ್ಪ ಖಾರ ಇರುತ್ತೆ. ಇದನ್ನು ನಾನು 1/4 ಕೆ ಜಿ ತೊಗೊಂಡಿದ್ದೀನಿ. ನೆಕ್ಸ್ಟು ಧನ್ಯಾನ ನಾನಿಲ್ಲಿ ಅರ್ಧ ಕೆ ಜಿ ಧನ್ಯಾನ ತೊಗೊಂಡಿದ್ದೀನಿ. ಈಗ ನೆಕ್ಸ್ಟು ನಮ್ಮ ಎಲ್ಲರ ಮನೆಯಲ್ಲೂ ಈ ರೀತಿ ನೀರು ಕುಡಿಯೋಂಥ ಲೋಟ ಇರುತ್ತೆ. ಇಂಥ ಲೋಟದಲ್ಲಿ 1 ಲೋಟದಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಮತ್ತು ಅದೇ ಸೈಜಿನ ಲೋಟದಲ್ಲಿ ಸ್ವಲ್ಪ 3/4 ಭಾಗದಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ಕಡಲೆಬೇಳೆ 1 ಫುಲ್ ಲೋಟ ತೊಗೊಂಡ್ರೆ 3/4 ಭಾಗ ಉದ್ದಿನ ಬೇಳೆ ತೊಗೋಬೇಕು. ಮತ್ತು ಅದೇ ಸೈಜಿನ ಲೋಟದಲ್ಲಿ 1.5 ಲೋಟದಷ್ಟು ಜೀರಿಗೆನ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಈ ಟೀ ಕಾಫಿ ಕುಡಿಯೋಂಥ ಲೋಟನೂ ನಮ್ಮ ಮನೇಲಿ ಎಲ್ಲರ ಮನೇಲೂ ಇರುತ್ತೆ. ಅಂಥ ಲೋಟದಲ್ಲಿ 2 ಲೋಟದಷ್ಟು ಮೆಣಸನ್ನು ತೆಗೆದು ಇಟ್ಕೊತಾ ಇದ್ದೀನಿ. ಮತ್ತು ಅದೇ ಲೋಟದಲ್ಲಿ 1 ಲೋಟದಷ್ಟು ಮೆಂತ್ಯ, 1 ಲೋಟದಷ್ಟು ಸಾಸಿವೆ ಮತ್ತು 10 ಗ್ರಾಮ್ ಅಷ್ಟು ಚಕ್ಕೆ, ಲವಂಗ ಮತ್ತು 3 ಜಾಕಾಯಿನ ತೆಗೆದಿಟ್ಕೊತಾ ಇದ್ದೀನಿ. ನೆಕ್ಸ್ಟು ಒಂದು 20 ಗ್ರಾಮ್ ಅಷ್ಟು ಅರಿಶಿಣದ ಕೊಂಬನ್ನು ತಗೊಂಡಿದ್ದೀನಿ. ಮತ್ತು ಹಿಂಗನ್ನು ತೆಗೆದು ಇಟ್ಕೊಂಡಿದ್ದೀನಿ. ಇದಿಷ್ಟು ಸಾಮಾನು ನಾನು ಫಸ್ಟೇ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವ ಐಟಮು ಮಿಸ್ ಆಗೋದಿಲ್ಲ. ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಎಲ್ಲವೂ ಗರಿಗರಿಯಾಗೇ ಇದೆ, ಹಾಗಾಗಿ ನಾನು ಬಿಸಿಲಿಗೇನೂ ಹಾಕಿಲ್ಲ. ನೀವು ಏನಾದರೂ ಸ್ವಲ್ಪ ಇನ್ನು ಮೆತ್ತಗಿತ್ತು ಮೆಣಸಿನ್ಕಾಯಿ ಅಂತಂದರೆ ಎಲ್ಲ ಬಿಸಿಲಿಗೆ ಒಣಗಿಸ್ಕೊಂಡು ಕ್ಲೀನ್ ಮಾಡಿ ಹಾಕ್ಕೋಬೇಕಾಗತ್ತೆ. ಈಗ ಇದನ್ನೆಲ್ಲ ಒಂದೊಂದನ್ನೇ ಹುರಿಬೇಕಾಗತ್ತೆ. ನಾನಿಲ್ಲಿ ನೋಡಿ ಮೊದಲು ಕಡಲೆಬೇಳೆನ ಮತ್ತು ಉದ್ದಿನ ಬೇಳೆನ ಸೆಪ್ರೇಟಾಗಿ ಹುರ್ಕೋತಾ ಇದ್ದೀನಿ. ಫಸ್ಟು ಈ ರೀತಿ ಬೇಳೆಗಳನ್ನ ಮತ್ತು ಸಾಸಿವೆ ಮೆಂತ್ಯ ಎಲ್ಲ ಹುರ್ಕೊಂಡ್ಬಿಟ್ರೆ ಲಾಸ್ಟಲ್ಲಿ ಮೆಣಸಿನ್ಕಾಯಿ ಹುರಿಯೋಕ್ಕೆ ಸೇರಿ ಹೋಗುತ್ತೆ. ನೋಡಿ 1 ಲೋಟ ಕಡಲೆಬೇಳೆ ಉದ್ದಿನ ಬೇಳೆನ ಹುರಿದಿದ್ದೀನಿ. 1.5 ಲೋಟದಷ್ಟು ಜೀರಿಗೆನ ಹುರಿತಾ ಇದ್ದೀನಿ. ಮತ್ತು ಚಿಕ್ಕ ಲೋಟದ ಐಟಮ್ಸ್ ಎಲ್ಲ ಅಂದರೆ ಮೆಣಸನ್ನ 2 ಲೋಟ ಮೆಣಸು ತೊಗೊಂಡಿದ್ವಲ್ಲ ಚಿಕ್ಕ ಲೋಟದಲ್ಲಿ, ಅದನ್ನು ಹುರಿದು ನಾನೊಂದು ಪಾತ್ರೆಗೆ ಹಾಕಿಟ್ಕೋತಾ ಇದ್ದೀನಿ. ಮತ್ತು 1 ಲೋಟದಷ್ಟು ಸಾಸಿವೆನ ಹುರಿತಾ ಇದ್ದೀನಿ. ಚೆನ್ನಾಗಿ ಪಟ ಅಂತ ಸಿಡಿಯೋವರೆಗೂ ಹುರಿಬೇಕು. ಮತ್ತು 1 ಚಿಕ್ಕ ಲೋಟದಷ್ಟು ಮೆಂತ್ಯನ ಹುರಿತಾ ಇದ್ದೀನಿ. ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಹುರಿಬೇಕಾಗತ್ತೆ. ಆದಷ್ಟು ಲೋ ಫ್ಲೇಮಲ್ಲಿ ಹುರಿರಿ ಎಲ್ಲ ಐಟಮ್ಸನ್ನು. ಲೋ ಫ್ಲೇಮಲ್ಲಿ ಹದವಾಗಿ ಪರಿಮಳ ಬರೋಂಗೆ ಹುರಿದ್ರೆ ಸಾಂಬಾರು ಪುಡಿ ರುಚಿ ಚೆನ್ನಾಗಿ ಬರುತ್ತೆ. ಈಗ ಲಾಸ್ಟಲ್ಲಿ ನೋಡಿ ಮೆಣಸಿನ್ಕಾಯಿನ ಹುರ್ಕೋತಾ ಇದ್ದೀನಿ. ಸ್ವಲ್ಪನೇ ನಿಮ್ಮ ಬಾಣಲಿ ಸೈಜ್ಗೆ ತಕ್ಕನಂಗೆ ಹಾಕ್ಕೊಂಡು ನೀವು ಮೆಣಸಿನ್ಕಾಯಿನ ಹುರಿಬೇಕಾಗುತ್ತೆ. ನೋಡಿ ಬಣ್ಣ ಬದಲಾಗ್ತಾ ಇದೆ, ಮೆಣಸಿನ್ಕಾಯೆಲ್ಲ ಸ್ವಲ್ಪ ದಪ್ಪ ಆಗ್ತಾ ಬರುತ್ತೆ, ಆಗ ಇದು ಆಗ್ತಾ ಬರ್ತಾ ಇದೆ ಅಂತ. ಈ ಸ್ಟೇಜಲ್ಲಿ ನಾವು ಮೆಣಸಿನ್ಕಾಯಿ ಆಗಿದೆ ಅಂತ ಸೈಡಿಗೆ ತೆಗೆದಿಟ್ಕೊಳ್ಬೇಕು. ಫಸ್ಟು ನಾನು ಮಣ್ಕಟ್ಟು ಮೆಣಸಿನ್ಕಾಯಿನ ಇಲ್ಲಿ ಹುರಿತಾ ಇದ್ದೀನಿ. ನೋಡಿ ಈಗ ಇದಾಗಿದೆ, ನಾನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಈಗ ನೆಕ್ಸ್ಟು ಬೇಡಿಗೆ ಮೆಣಸಿನ್ಕಾಯಿನ ಹುರಿಬೇಕು. ಇದನ್ನು ಅಷ್ಟೇ ಹದವಾಗಿ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಪೇಷನ್ಸಿಂದ ಹುರಿಬೇಕಾಗತ್ತೆ. ನಿಮಗೇನಾದರೂ ಇದು ಮೆಣಸಿನ್ಕಾಯಿ ಹುರಿಯೋಕ್ಕೆ ಘಾಟು ಅಂತೆಲ್ಲ ಅನಿಸಿದ್ರೆ ಮೈಕ್ರೋವೇವ್ ಇದ್ದರೆ ಮೈಕ್ರೋವೇವಲ್ಲೂ ಸಹ 2ರಿಂದ 3 ನಿಮಿಷದಲ್ಲಿ ಹುರ್ಕೊಂಬಿಡ್ಬೋದು. ನಿಮಗಿಲ್ಲ ಟ್ರೆಡಿಷ್ನಲ್ಲಾಗಿ ಇದೇ ರೀತಿ ಸ್ಟವ್ ಮೇಲೆ ಹುರಿಬೇಕು ಅಂದರೆ ಈ ಮೆಥಡ್ನ ಫಾಲೋ ಮಾಡಬೇಕು. ಮೆಣಸಿನ್ಕಾಯಿ ಎಲ್ಲ ಹುರಿದಿದ್ದಾಗಿದೆ. ನೆಕ್ಸ್ಟ್ ಈಗ ನೋಡಿ ನಾನು ಧನಿಯಾ ಕಾಳುಗಳನ್ನ ಹಾಕ್ಕೊಂಡು ಹುರಿತಾ ಇದ್ದೀನಿ. ಚೆನ್ನಾಗಿ ಹಸಿರುಗಿರೋಂಥ ಧನಿಯಾ ಕಾಳು ತೊಗೊಳ್ಳಿ, ಚೆನ್ನಾಗಿ ಪರಿಮಳ ಬರೋವರೆಗೂ ಹುರಿಬೇಕು. ಈಗ ನೆಕ್ಸ್ಟು ನಾನಿಲ್ಲಿ 1 ಕಟ್ಟಷ್ಟು ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಒಣಗಿಸಿರೋಂಥ ಕರಿಬೇವಿನ ಸೊಪ್ಪನ್ನು ಈ ರೀತಿ ಗರಿ ಆಗೋ ರೀತಿ ಹುರ್ಕೋಬೇಕಾಗುತ್ತೆ. ಈಗ ಇದಾಗಿದೆ, ಇದನ್ನು ಅಷ್ಟೇ ನಾನು ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ. ಲಾಸ್ಟಲ್ಲಿ ಅರಿಶಿಣದ ಕೊಂಬು ಮತ್ತು ಸ್ವಲ್ಪ ಜಾಕಾಯಿನ ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ. ರಫಾಗಿ ಕುಟ್ಟಿ ಹಾಕಿ ಲೈಟಾಗಿದೆ, ಏನು ಹುರಿಯೋ ಅಗತ್ಯ ಇಲ್ಲ, ಆದರೆ ಸುಮ್ಮನೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ನಾನು ಇದನ್ನು ಮಿಲ್ಲಿಗೆ ಹಾಕ್ಸ್ಕೊಂಬರ್ಬೇಕು. ಹಾಗಾಗಿ ಒಂದು ಕ್ಯಾನಿಗೆ ಎಲ್ಲವನ್ನು ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ, ಕೆಲವರು ಮಿಕ್ಸರ್ ಗ್ರೈಂಡ್ರಲ್ಲೇ ಇದನ್ನು ಪುಡಿ ಮಾಡ್ಕೋತಾರೆ. ನನಗೆ ಕಷ್ಟ ಆಗುತ್ತೆ ಅಂತ ಫ್ಲೋರ್ ಮಿಲ್ಲಲ್ಲಿ ನಾನು ಮಿಲ್ ಮಾಡ್ಸೋಕ್ಕೆ ತೊಗೊಂಡೋಗ್ತಾ ಇದ್ದೀನಿ. ಹಾಗೆ 1/4 ಕಪ್ಪಷ್ಟು ಹಿಂಗನ್ನು ಸಹ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ನೋಡಿ ಮಿಲ್ ಮಾಡಿಸ್ಕೊಂಡು ಬಂದಿದ್ದೀನಿ ನಾನು. ಫೈನ್ ಪೌಡರ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ಪುಡಿ. ಈಗ ಪುಡಿ ರೆಡಿಯಾಗಿದೆ. ಬಣ್ಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಬೇಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀವಲ್ಲ, ಹಾಗಾಗಿ ಬಣ್ಣ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಜರಡಿ ಹಿಡಿಬೇಕು.
ಏನಾದರೂ ಕಲ್ಮಶ ಇದ್ದರೆ ಬರುತ್ತೆ. ಈಗ ಜರಡಿ ಹಿಡಿದ್ಬಿಟ್ಟು ಇದನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಬಿಟ್ರೆ ವರ್ಷವಿಡೀ ಯೂಸ್ ಮಾಡ್ಬೋದು, ಏನೂ ಆಗೋದಿಲ್ಲ. ನೋಡಿ, ನಾನಿಲ್ಲಿ ಸುಮಾರು 1 kg ಹಿಡಿಸೋ ಅಂಥ ಕಂಟೈನರಲ್ಲಿ ಇದನ್ನು ಹಾಕಿಟ್ಕೊತಾ ಇದ್ದೀನಿ. ಇನ್ನು ಮಿಕ್ಕಿರೋಂಥ ಪುಡಿನ ನಾವು ಒಂದು ದೊಡ್ಡ ಕಂಟೈನರಲ್ಲೇ ಹಾಕ್ಬಿಟ್ಟು ಫ್ರೀಝರಲ್ಲೇನಾದರೂ ನೀವು ಇಟ್ಬಿಟ್ರೆ ಫ್ರೆಶ್ಶಾಗೇ ಇರುತ್ತೆ, ಏನೂ ಆಗಲ್ಲ. ವರ್ಷವಿಡೀ ಘಮ ಘಮ ಅಂತ ಇರುತ್ತೆ ನೀವು ಸಾಂಬಾರು ಮಾಡಿದ್ರೆ, ಅಷ್ಟು ಚೆನ್ನಾಗಿರುತ್ತೆ. ಈಗ ನಾನು ತೋರಿಸಿರೋಂಥ ಅಳತೆಯಲ್ಲಿ ಕರೆಕ್ಟಾಗಿ 3 kg ಅಷ್ಟು ಪುಡಿ ರೆಡಿಯಾಗಿದೆ. ನೋಡ್ತಾ ಇರ್ಬೋದು ನೀವು, ಒಂದು ದೊಡ್ಡ ಕಂಟೈನರಲ್ಲಿ 2 kg ಅಷ್ಟಿದೆ, ಇನ್ನೊಂದು ಕಡೆ 1 kg ಅಷ್ಟು ಪುಡಿ ರೆಡಿಯಾಗಿದೆ. ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಪುಡಿ ಮಾಡ್ತೀವಿ. ಇದು ನಮ್ಮಮ್ಮನ ಕೈ ರುಚಿಯ ಸಾಂಬಾರು ಪುಡಿನ ನಿಮ್ಮೊಟ್ಟಿಗೆ ಇವತ್ತಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಕುಕಿಂಗ್.